ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ ಅಂತ ನೋಡಿ. ಟೇಕ್ ಆಫ್ಗೆ ಸಿದ್ಧವಾಗಿದ್ದಂತಹ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಬೆಂಗಳೂರು ಅಹಮದಾಬಾದ್ಗೆ ತೆರಳುತ್ತಾ ಇದ್ದಂತಹ ವಿಮಾನ ಇದಾಗಿದೆ. 6E6423 ಅನ್ನುವಂತಹ ಇಂಡಿಗೋ ಫ್ಲೈಟ್ ನಲ್ಲಿ ಬಾಂಬ್ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ. ಅದು ಯಾರು ಬರೆದಿದ್ದಾರೆ, ಅನಾಮಿಕ ವ್ಯಕ್ತಿ ಅನ್ನುವಂಥದ್ದು ಈಗ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಬಾಂಬ್ ಬೆದರಿಕೆ ಸಂದೇಶದಿಂದ ಕೆಲಕಾಲ ಆತಂಕ ನಿರ್ಮಾಣವಾಗಿತ್ತು. ಪ್ರಯಾಣಿಕರನ್ನ ಕೆಳಗಿಳಿಸಿ ಭದ್ರತಾ ಸಿಬ್ಬಂದಿಯನ್ನ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ನಂತರ ಹುಸಿ ಬಾಂಬ್ ಅಂತ ಹೇಳಿ ಗೊತ್ತಾಗಿದೆ. ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಾಂಬ್ ಬೆದರಿಕೆ ಪತ್ರ ಬರೆದಿಟ್ಟವನ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು ನೋಡಿ. ಡೋಂಟ್ ಗೋ, ಬಾಂಬ್ ಇದೆ ಅಂತ ಹೇಳಿ ಬರೆದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಗೆ ಈಗಾಗಲೇ ದೂರು ಹೋಗಿದೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣ, ಸಾಕಷ್ಟು ಜನ ಬಂದಿರ್ತಾರೆ, ಪ್ರಯಾಣವನ್ನ ಬೆಳೆಸಬೇಕಾಗಿರುತ್ತೆ. ಇನ್ನೇನು ಪ್ರಯಾಣವನ್ನ ಬೆಳೆಸಬೇಕು ಅನ್ನುವಷ್ಟರಲ್ಲಿ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ. ಬೆಂಗಳೂರು ಅಹಮದಾಬಾದ್ಗೆ ತೆರಳುತ್ತಾ ಇದ್ದಂತಹ 6E6423 ಅನ್ನುವಂತಹ ಇಂಡಿಗೋ ಫ್ಲೈಟ್ ನಲ್ಲಿ ಬಾಂಬ್ ಬೆದರಿಕೆ ಪತ್ರವನ್ನ ಗಮನಿಸಿದಂತಹ ಅಧಿಕಾರಿಗಳು ತತ್ಕ್ಷಣವೇ ಅದರಲ್ಲಿದ್ದಂತಹ ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆ ಮಾಡಿದ್ದಾರೆ. ಯಾಕಂತಂದ್ರೆ ಆ ರೀತಿಯಾಗಿ ಒಂದು ಏನಾದರೂ ಲೆಟರ್ ಬಂದ್ರೆ ಇಮಿಡಿಯೇಟ್ಲಿ ಅಧಿಕಾರಿಗಳು ಎಚ್ಚರವನ್ನ ವಹಿಸಬೇಕಾಗತ್ತೆ, ನಿರ್ಲಕ್ಷ್ಯವನ್ನ ವಹಿಸೋದಕ್ಕೆ ಬರಲ್ಲ. ಹಾಗಾಗಿ ಎಲ್ಲರನ್ನ ಕೆಳಗಿಳಿಸಿ ಫಟಾಫಟ್ ಅಂತ ಹೇಳಿ ಪರಿಶೀಲನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಅದು ಒಂದು ಹುಸಿ ಬಾಂಬ್ ಸಂದೇಶ ಅಂತ ಹೇಳಿ ಗೊತ್ತಾದ ತಕ್ಷಣ ಆಸ್ ಯೂಶುವಲ್ ಆಗಿ ಮತ್ತೆ ವಿಮಾನ ಕೂಡ ಟೇಕ್ ಆಫ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ನೋಡಿ, ಪದೇ ಪದೇ ರೀತಿಯಾದಂತಹ ಘಟನೆಗಳು ಆಗ್ತಾ ಇರುತ್ತೆ. ಈ ಸ್ಕೂಲ್ಗಳಿಗಾಗ್ಲಿ ಅಥವಾ ಈ ಕಾಲೇಜ್ಗಳಿಗಾಗ್ಲಿ ಅಥವಾ ಈ ಆಫೀಸ್ಗಳಿಗಾಗ್ಲಿ ಈ ಬ್ಯಾಂಕ್ಗಳಿಗಾಗ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಾಗ ಆಗ್ತಾ ಇರೋದು ಸರ್ವೇ ಸಾಮಾನ್ಯ. ಹಾಗಾಗಿ ನೋಡಿ, ವಿಮಾನದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿದೆ. ಸೊ ಹಾಗಾಗಿ ಅಲ್ಲಿರುವಂತಹ ಅಧಿಕಾರಿಗಳು ಕಟ್ಟೆಚ್ಚರವನ್ನು ವಹಿಸಿ ಪರಿಶೀಲನೆ ಕೂಡ ಮಾಡಿದ್ರು.